ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 14 ಆಗಸ್ಟ್ 2025ರಂದು DSERTಯು LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಒಂದು ಪದ್ಧತಿಗೆ ಸಂಬಂಧಿಸಿದಂತೆ ಸುತ್ತೋಲೆಯೊಂದನ್ನು ಹೊರಡಿಸಿದ್ದು, ಇದರನ್ವಯ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿದ್ಧ ಮಾಡಿರುವಂತಹ ಪಾಠ ಆಧಾರಿತ ಮೂಲ್ಯಾಂಕನ ಪ್ರಶ್ನೆಕೋಟಿ LBA ಒಂದು ಪ್ರಶ್ನೆಕೋಟಿಯನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿರುತ್ತದೆ. ಮೊದಲನೇದಾಗಿ ಇನ್ನು ಮುಂದೆ ಪಾಠ ಆಧಾರಿತ ಮೂಲ್ಯಾಂಕನಕ್ಕೆ ಅಂದರೆ LBA 1ರಿಂದ 5ನೇ ತರಗತಿಗೆ 15 ಅಂಕಗಳ LBA ಯೂನಿಟ್ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. 6ರಿಂದ 10ನೇ ತರಗತಿಗಳಿಗೆ 20 ಅಂಕಗಳ LBA ಯೂನಿಟ್ ಟೆಸ್ಟ್ ಅಥವಾ ಕಿರು ಪರೀಕ್ಷೆಗಳನ್ನು ಮಾಡಬೇಕು. ಇನ್ನು ಭಾಷಾ ವಿಷಯದಲ್ಲಿ ಪ್ರತಿ ಪಾಠಕ್ಕೆ LBA ಮಾಡಬೇಕಾದ್ರೆ, ಕಿರು ಪರೀಕ್ಷೆಯನ್ನು ಮಾಡಬೇಕಾದ್ರೆ ನಾವು ಒಂದು ಪಾಠ ಮತ್ತು ಒಂದು ಪದ್ಯ ಸೇರಿಸಿ ನಾವು ಯೂನಿಟ್ ಟೆಸ್ಟ್ ಅಥವಾ ಕಿರು ಪರೀಕ್ಷೆ LBA ಕಿರು ಪರೀಕ್ಷೆಯನ್ನು ಮಾಡಬೇಕು. 6ರಿಂದ 10ನೇ ತರಗತಿಗಳಿಗೆ SS ಅಂದರೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ 3 ಪಾಠಗಳನ್ನು ಸೇರಿಸಿ ನಾವು ಒಂದು ಯೂನಿಟ್ ಟೆಸ್ಟ್ ಅಥವಾ ಈ ಒಂದು LBA ಕಿರು ಪರೀಕ್ಷೆಯನ್ನು ಮಾಡಬೇಕು. 1ರಿಂದ 5ನೇ ತರಗತಿಯ ಒಂದು LBAಗೆ ಸಂಬಂಧಿಸಿದಂತೆ 10 ಅಂಕಗಳಿಗೆ ನಾವು ಲಿಖಿತ ಒಂದು ಯೂನಿಟ್ ಟೆಸ್ಟ್ ಕಿರು ಪರೀಕ್ಷೆ LBA ಕಿರು ಪರೀಕ್ಷೆಯನ್ನು ಮಾಡಬೇಕು ಮತ್ತು 5 ಅಂಕಗಳಿಗೆ ಓರಲ್ ಆಗಿ ಒಟ್ಟು 10 + 5 10, ರಿಟರ್ನ್ 5, ಓರಲ್ 2 ಸೇರಿ 15 ಅಂಕಗಳ LBA ಕಿರು ಪರೀಕ್ಷೆಗಳನ್ನು ಮಾಡಬೇಕು. ಮತ್ತು ಈ 15 ಅಂಕಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಮತ್ತು ಡಿಸ್ಕ್ರಿಪ್ಟಿವ್ 2 ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ ಪೇಪರ್ ರೆಡಿ ಮಾಡಬೇಕು. ಯೂನಿಟ್ ಟೆಸ್ಟ್ ಮಾಡಬೇಕು. ಯೂನಿಟ್ ಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು STSನಲ್ಲಿ ಎಂಟ್ರಿ ಮಾಡಬೇಕು. ಇನ್ನು 6ರಿಂದ 7ನೇ ತರಗತಿಯ ಒಂದು LBAಗೆ ಸಂಬಂಧಿಸಿದಂತೆ 6ರಿಂದ 7ನೇ ತರಗತಿಗೆ 20 ಅಂಕಗಳ LBA ಒಂದು ಕಿರು ಪರೀಕ್ಷೆಯನ್ನು ಮಾಡಬೇಕು. ಈ ಒಂದು 20 ಅಂಕಗಳ LBA ಕ್ವಶನ್ ಪೇಪರ್ನಲ್ಲಿ ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಎಲ್ಲ ರೀತಿಯ ಒಂದು ಪ್ರಶ್ನೆಗಳು ಇರಬೇಕು ಮತ್ತು ಈ ಒಂದು ಪರೀಕ್ಷೆಯನ್ನು ಮಾಡಿ 20 ಅಂಕಗಳದ್ದು ಇದರಲ್ಲಿ ಓರಲ್ ಇರೋದಿಲ್ಲ. 20 ಅಂಕಗಳನ್ನ ನಾವು ರಿಟರ್ನ್ ಪರೀಕ್ಷೆನೇ ಮಾಡಬೇಕು. ರಿಟರ್ನ್ ಕಿರು ಪರೀಕ್ಷೆ, ಲಿಖಿತ ಕಿರು ಪರೀಕ್ಷೆ ಅಥವಾ ಯೂನಿಟ್ ಟೆಸ್ಟನ್ನು ಮಾಡಬೇಕು ಮತ್ತು ಈ ಒಂದು ಯೂನಿಟ್ ಟೆಸ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಪಡೆದಿರತಕ್ಕಂತಹ ಅಂಕಗಳನ್ನು ನಾವು STSನಲ್ಲಿ ಎಂಟ್ರಿ ಮಾಡಬೇಕು. ಇನ್ನು 8ರಿಂದ 10ನೇ ತರಗತಿಗಳಿಗೆ LBAಗೆ ಸಂಬಂಧಿಸಿದಂತೆ ಈ ಒಂದು 8ರಿಂದ 10ನೇ ತರಗತಿಗಳಿಗೆ 20 ಅಂಕಗಳ ಒಂದು LBA ಕಿರು ಪರೀಕ್ಷೆಗಳನ್ನು ಮಾಡಬೇಕು. ಈ ಒಂದು ಪರೀಕ್ಷೆಗಳಲ್ಲಿ 20 ಅಂಕಗಳ ಕಿರು ಪರೀಕ್ಷೆ ಅಥವಾ LBA ಯೂನಿಟ್ ಟೆಸ್ಟನ್ನು ಮಾಡಬೇಕು. ಮತ್ತು ಈ ಒಂದು LBA ಯೂನಿಟ್ ಟೆಸ್ಟ್, ಈ 20 ಅಂಕಗಳ LBA ಯೂನಿಟ್ ಟೆಸ್ಟ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕು. 20 ಏನಪ್ಪ ಅಂದರೆ ಇಲ್ಲಿ ಲಿಖಿತ ಒಂದು LBA ಕಿರು ಪರೀಕ್ಷೆ ಮಾಡಬೇಕು, ಓರಲ್ ಇರೋದಿಲ್ಲ. ಈ ಯೂನಿಟ್ ಟೆಸ್ಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಪಡೆದಿರತಕ್ಕಂಥ ಅಂಕಗಳನ್ನು STSನಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ಮರುಸಿಂಚನ ಅನುಷ್ಠಾನ ಇರತಕ್ಕಂಥ ಜಿಲ್ಲೆಗಳಲ್ಲಿ 6ರಿಂದ 10ನೇ ತರಗತಿಗಳಿಗೆ ಹಿಂದಿ ಒಂದು ಬಿಟ್ಟು 15 ಅಂಕ LBA ಮತ್ತು 5 ಅಂಕಗಳನ್ನು ನಾವು ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಪರಿಗಣಿಸಿ ಒಟ್ಟು 20 ಅಂಕಗಳ ಒಂದು ಲಿಖಿತ ಅಥವಾ ರಿಟರ್ನ್ ಒಂದು LBA ಕಿರು ಪರೀಕ್ಷೆ ಯೂನಿಟ್ ಟೆಸ್ಟನ್ನು ಮಾಡಬೇಕು. ನಂತರ ವಿದ್ಯಾರ್ಥಿಗಳು ಪಡೆದಿರತಕ್ಕಂಥ ಅಂಕಗಳನ್ನು STSನಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಈ ಒಂದು LBAನ ಕ್ವಶನ್ ಬ್ಯಾಂಕ್ ಅನ್ನು ನಾವು ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಾಂಕನ ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ಬಳಸಬೇಕು. ವಿದ್ಯಾರ್ಥಿಗಳ ಪ್ರಗತಿ ಸಾಧಿಸುವಂತೆ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.